ಹಲೋ ಬಾಯ್, ಡೈಲಿ 5 ಗಂಟೆಗೆ ಹೋಗ್ತಾ ಇದ್ರೆ ಏನಿವತ್ತು ಸೀಟೇ ಖಾಲಿ ಮಾಡಿಲ್ಲ? ಏನು ಸಮಾಚಾರ? ಬೆಳಗ್ಗೆ ನೀವು ಅಷ್ಟು ಹೇಳಿದ್ಮೇಲೆ ನಾವು ನಮ್ಮ ಕಂಪ್ನಿಗೋಸ್ಕರ ಕೆಲಸ ಮಾಡಿ ನಮ್ಮ ಕಂಪ್ನಿನ ಟಾಪ್ ಪೊಸಿಷನಲ್ಲಿ ತಗೊಂಡೋಗ್ಬೇಕು, ನ್ಯಾಷನಲಿಂದ ಇಂಟರ್ನ್ಯಾಷನಲ್ ಲೆವೆಲಿಗೆ ತಗೊಂಡೋಗ್ಬೇಕು ಸರ್. ಇಷ್ಟು ದಿನ ಯಾರಿಗೋಸ್ಕರ ಕೆಲಸ ಮಾಡ್ತಿದ್ದಪ್ಪ? ನಿನ್ನಲ್ಲಿರೋ ಫೈರ್ ನೋಡಿ ನನಗೆ ಫಿಯರ್ ಆಗಿ ನನ್ನ ಬಾಡಿಗೆ ಫೀವರ್ ಬಂದಿದೆ. ಈ ಕಂಪ್ನಿನ ಇಂಟರ್ನ್ಯಾಷನಲ್ ವರ್ಗೂ ತಗೊಂಡು ಹೋಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಬೈದಿಗೆ ಬರಂಗ್ ಮಾಡಬೇಡಿ. ಥ್ಯಾಂಕ್ ಯು ಸರ್. ಚಿಕ್ಕು, ಹಂಗೆಲ್ಲ ಮಾತಾಡ್ಬೇಡ ಚಿಕ್ಕು. ನಮ್ಮ ಹುಡುಗರಿಗೆ ಡೆಡಿಕೇಶನ್ ಜಾಸ್ತಿ. ಅವರು ಹೆಣ್ಮಕ್ಳು ಥರ ಅಲ್ಲ, ಹೇಳಿದ ತಕ್ಷಣ ಒಂದು ಸತಿಗೆ ಅರ್ಥ ಮಾಡ್ಕೋತಾರೆ. ನೀವು ಕೊಟ್ಟಿದ್ದೆಲ್ಲ ಓದಿದ್ದಾಯ್ತು, ಇನ್ನೇನಾದ್ರೂ ತಿಳ್ಕೊಳ್ಳೋದಿದೆಯಾ? ವೆರಿ ಗುಡ್, ವೆರಿ ಗುಡ್. ಯು ಆರ್ ವೆರಿ 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 ಫಾಸ್ಟ್. ಸೂಪರ್. ಆಯ್ತು ಬಿಡಪ್ಪ, ಹುಡುಗಿ ಜೊತೆಗೆ ಮಾತಾಡಕ್ಕೆ ಬಿಡೋದಿಲ್ಲ. ಬರೀ ಬಂದು ಓದಿದ್ರೆ ಸಾಲದು, ಅದನ್ನ ತಲೆಯಲ್ಲಿ ಇಟ್ಕೊಂಡಿರ್ಬೇಕು. ಆ್ಯಂಡ್ ಅದನ್ನ ಎಲ್ಲಿ ಯಾವಾಗ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಅದನ್ನೆಲ್ಲ ತಿಳ್ಕೋಬೇಕು. ನಿನ್ನನ್ನು ಸೋಲಿಸಿ ನಿನ್ನ ದುರಾಂಕಾರನ ಮಣ್ಣು ಮಾಡಲಿಲ್ಲ, ನಾನು ಅರಸ್ತಾಮೇಲೆ ಕುಡಿನೇ. ಒಂದು ಚಿಕ್ಕು, ಆಯ್ತು ಬಿಡಪ್ಪ. ನೀ ಮುಂದೆ ನಾನೇನು ಅಲ್ಲ ಅಂತ ಪ್ರೂವ್ ಮಾಡಕ್ ಇಷ್ಟೆಲ್ಲ ಮಾಡ್ತಿದ್ಯಾ? ಶುಭ ಅಷ್ಟು ಈಸಿಯಾಗಿ ಸೋಲೋಳಲ್ಲ. ಓಕೆ ಓಕೆ ಸಾರ್. ರಾಮ್ ಸರ್ ಮನೆಗೆ ಹೊರಡ್ತೀನಿ ಸರ್. ಜಸ್ಟ್ ಈಗ ಕಂಪ್ನಿಗೋಸ್ಕರ ದುಡಿತೀನಿ, ನ್ಯಾಷನಲ್ಲು ಇಂಟರ್ನ್ಯಾಷನಲ್ಲು ಮೋಟಿವೇಶನ್ ಎಲ್ಲ ಅಂದಲ್ಲೋ. ಅದೇ ಮೋಟಿವೇಶನ್ ಫಾಲೋ ಮಾಡ್ತಿದ್ದೀನಿ ಸರ್. ವೆರಿ ಸ್ಮಾರ್ಟ್ ಬಾಯ್.